ನೇರವಾಗಿ ದಿವ್ಯಾ ಮೇಡಮ್ ಹತ್ರ ಹೋಗ್ಬಿಡ್ತೀನಿ. ದಿವ್ಯಾ ಮೇಡಮ್, ಈಗ ಪಾಪ ಒಬ್ರು ಹೆಣ್ಮಕ್ಳು ಕರೆ ಮಾಡಿದಾಗ ಹೇಳಿದ್ರು, ನನ್ನ ಮನೇಲಿ 3 ಜನ ಗಂಡು ಮಕ್ಕಳಿದ್ದಾರೆ, ಆಫೀಸ್ಗೆ ಹೋಗ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಯಾರೋ ಓದಲ್ಲಿ ನಾಯಿ ಅಂತ ಕರೆದ್ಬಿಟ್ರೆ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅಂತ ಪಾಪ ಆತಂಕ ಪಡ್ತಿದ್ದಾರೆ ಹೆಣ್ಮಕ್ಳು ಅಂತ. ಒಬ್ಬ ತಾಯಿಯಾಗಿ ಆತಂಕ ಪಡ್ತಿದ್ದಾರೆ, ಒಬ್ಬ ತಂಗಿಯಾಗಿ ಆತಂಕ ಪಡೋ ಪರಿಸ್ಥಿತಿ, ಅಕ್ಕನಾಗಿ ಆತಂಕ ಪಡೋ ಪರಿಸ್ಥಿತಿ ಯಾಕೆ ಅಂತ. ಅದೇ, ಯಾಕಂದ್ರೆ ಭಾವನೆಗಳಿಗೆ ಭೇದ ಭಾವ ಇಲ್ಲ, ಗಂಡಸು ಅಂತ ಇಲ್ಲ, ಹೆಂಗಸು ಅಂತ ಇಲ್ಲ. ಇವಾಗ ಆಕ್ಚುಲಿ ಪುರುಷ ಪ್ರಧಾನದ ಸಮಾಜದ ಒಂದ್ ಪ್ರಾಬ್ಲಮ್ ಏನಂದ್ರೆ, ಗಂಡಸ್ರಿಗೆ ಯಾಕೆ ಆಘಾತ ಆಗ್ತಿತ್ತು ಅಂದ್ರೆ ಇನ್ನು ಅಳ್ಬಾರ್ದು, ಸ್ಟ್ರಾಂಗ್ ಆಗಿರ್ಬೇಕು. ಸೊ ಆ ತರ ಬೆಳೆಸಿರುವಾಗ ಅವ್ರಿಗೂ ಅವ್ರದೇ ಆದ ಗೊಂದಲಗಳಿದೆ, ಅವ್ರ ತೊಂದರೆಗಳಿದೆ, ಫ್ಯಾಮಿಲಿ ಜವಾಬ್ದಾರಿ ತಗೋತಾರೆ ಚಿಕ್ಕ ವಯಸ್ಸಲ್ಲಿ, ಅಥವಾ ತುಂಬಾ ಅವರು ಕಷ್ಟಗಳು ಫೇಸ್ ಮಾಡ್ತಾರೆ. ಹಾಗಿರುವಾಗ ನಾವು ಒಂದ್ ಅರ್ಥ ಮಾಡ್ಕೋಬೇಕಾಗಿರೋದು, ಯಾರಿಗೂ ಸುಲಭವಾಗಿಲ್ಲ ಜೀವನ, ಗಂಡಸಾಗ್ಲಿ ಹೆಂಗಸ್ರಿಗಾಗ್ಲಿ ಸುಲಭವಾಗಿಲ್ಲ ಜೀವನ. ಎಲ್ಲರೂ ಅವ್ರದೇ ಆದ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ, ಅವ್ರದೇ ಅದು ಹೇಳ್ಕೊಳಕ್ ಆಗ್ದೇ ಇರೋಂಥದ್ದು ಸುಮಾರು ಇರುವಾಗ ವಿ ಶುಡ್ ಬಿ ರೆಸ್ಪೆಕ್ಟ್ಫುಲ್. ಅವ್ರು ಏನು ಹೋಗ್ತಾ ಇದ್ದಾರೆ ಅವ್ರ ಜರ್ನಿ ಬಗ್ಗೆ ನಾವು ರೆಸ್ಪೆಕ್ಟ್ಫುಲ್ ಆಗಿರ್ಬೇಕಾಗತ್ತೆ. ಬಿಕಾಸ್ ಇವಾಗ ಸೆಲೆಬ್ರಿಟೀಸ್ ಕೋಟ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಅದನ್ನ ಯೂಸ್ ಮಾಡ್ಕೊಳ್ತಾನೆ. ಅದನ್ನೇ ಅವಾಗಲೇ ಹೇಳಿದ್ದು, ನೋಡೋಂಥವ್ರು ಎಲ್ಲರಿಗೂ ಆ ಮೆಚುರಿಟಿ ಇರಲ್ಲ ಅಲ್ಲ, ಎಲ್ಲರೂ ಸೆನ್ಸಿಬಲ್ ಇರೋದಿಲ್ಲ. ಅವರೇ ಹೇಳಿದ್ರು ಬಿಡಪ್ಪ, ನಿಮ್ಮ ಬಗ್ಗೆ ಹೀಗೆ ಹೇಳಿದ್ರು, ಆ ಥರ ಜನರಲೈಸ್ ಮಾಡಿ ಏನೋ ಒಂದು ಸ್ಟೇಟ್ಮೆಂಟ್ ಬರೋಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಸೊ ನಾನು ರೆಸ್ಪಾನ್ಸಿಬಲ್ ಆಗಿರ್ಬೇಕಾಗತ್ತೆ ನಾನು ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಡುವಾಗ. ಸೊ ಆಬ್ವಿಯಸ್ಲಿ ಎಲ್ಲರಿಗೂ ಅಫೆಕ್ಟ್ ಆಗುತ್ತೆ. ಓ ಹೌದಾ, ಹೀಗೆ ಹೇಳ್ಬಿಟ್ರ, ಹಾಗಾದ್ರೆ ನಮ್ಗೇನು ಬೆಲೆನೇ ಇಲ್ವಾ? ಸೊ ಈಗ ಒಂದಿಬ್ರು ಹೇಳಿದ್ರಲ್ಲ ಮೇಡಮ್, ಅವ್ರಿಗೆ ಮನೋವೈದ್ಯರ ಅವಶ್ಯಕತೆ ಇದೆ ಅಂತ, ಅದನ್ನ ಒಪ್ಕೊಳ್ತೀರಾ ತಾವು? ಮನೋವೈದ್ಯ ಆಗಿ ಅವ್ರಿಗೆ ಅವಶ್ಯಕತೆ ಇದೆ ಅಂತ ಅನ್ಸುತ್ತಾ? ಸ್ವಲ್ಪ ಕೌನ್ಸಿಲಿಂಗ್ ಏನಾದ್ರು ಮಾಡ್ಬೇಕಾ? ಏನಾದ್ರು ಸಮಸ್ಯೆಗಳಾಗಿದ್ರೆ ಅದರಿಂದ ಆಚೆ ತಂದು ಇವ್ರ ಬಗ್ಗೆ ಪ್ರೀತಿ ಕಾಳಜಿ ಮೂಡೋದಕ್ಕೆ ಏನಾದ್ರು? ನಾನು ಎಲ್ಲರಿಗೂ ಹೇಳ್ತೀನಿ ಗೊತ್ತಾ, ಎಲ್ಲರಿಗೂ ಅವಶ್ಯಕತೆ ಇರುತ್ತೆ, ಹೆಲ್ಪ್ ಇರುತ್ತೆ. ನನ್ ಸುಮಾರು ಜನ ಏನ್ ಹೇಳ್ತಾರೆ ಗೊತ್ತಾ, ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ನನ್ನ ಜೊತೆ ಮಾತಾಡುವಾಗ ಹೆಂಗ್ ಹೇಳೋದು ಹಂಗಾದ್ರೆ ಅಗತ್ಯ ಇದೆ ಅಂತ ನಮ್ ಜೊತೆ ಮಾತಾಡುವಾಗ ಹೆಂಗ್ ಹೇಳ್ತಾರೆ ಗೊತ್ತಾ, ಆಕ್ಚುಲಿ ಏನ್ ಅವಶ್ಯಕತೆ ಇಲ್ಲ, ಬಟ್ ಇದೊಂದು ಡೌಟ್ ಇತ್ತು ಅಂತ ಹೇಳ್ತಾರೆ. ಡೌಟ್ ಇದೆ ಅಂತ ಹೇಳಿದ್ರೆ ಅರ್ಥ ನಿಮಗೆ ನೆಸೆಸಿಟಿ, ನಮ್ಮಿಂದ ಏನೋ ಗೈಡೆನ್ಸ್ ಬೇಕು ಅಥವಾ ಅಡ್ವೈಸ್ ಬೇಕು ಅಂತಾನೆ ತಾನೆ. ಅದನ್ನ ಒಪ್ಕೊಳ್ಳೋಕ್ಕೂ ಮೆಚುರಿಟಿ ಬೇಕಾಗತ್ತೆ. ಅದು ಅಂಡ್ ಏನೇ ಆಗಿರ್ಬೋದು, ಅವ್ರಿಗೆ ಬೇಕಾ ಬೇಡವಾ ಅನ್ನೋದಕ್ಕಿಂತ ಒಂದೊಂದು ಆಘಾತಗಳು, ಒಂದು ಜೀವನ ಅಂತ ಅಂದಮೇಲೆ ಒಂದೊಂದು ಆಘಾತಗಳು, ಒಂದೊಂದು ಮೂಮೆಂಟ್ ಬಂದು ಹೋಗಿರುತ್ತೆ ಲೈಫ್ ಅಲ್ಲಿ. ಅದರಿಂದ ಆಚೆ ಬರೋದಕ್ಕೆ ಮನೋವೈದ್ಯರ ಅವಶ್ಯಕತೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಅಂತ. ಸಕ್ಸಸ್ಫುಲ್ ಆಗ್ಬಿಟ್ಟು ಆ ಸ್ಥಾನ ಕೂಡ್ಸೋದಕ್ಕೆ ಎಷ್ಟು ಜನ ಪ್ರೀತಿ ಸಿಕ್ಕಿರತ್ತೆ, ಆವಾಗ ನಾವು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಅಷ್ಟು ಜನ ಪ್ರೀತಿಯಿಂದ ನಾನು ಬೆಳೆದು ಇದೊಂದು ಜಾಗಕ್ಕೆ ನಾನು ಸೇರಿದ್ದೀನಿ ಅಂತ ಹೇಳಿದ್ರೆ ನಾನು ಏನು ವಾಪಸ್ ಕೊಡ್ತಾ ಇದ್ದೀನಿ, ವಾಟ್ ಆಮ್ ಐ ಗಿವಿಂಗ್ ಬ್ಯಾಕ್? ಅವ್ರ ಸೆಂಟಿಮೆಂಟ್ಸ್ನ ನಾನು ಹೆಂಗೆ ಹರ್ಟ್ ಮಾಡ್ತಿದ್ದೀನಿ ಅಥವಾ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀನಿ, ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಾ ಇಲ್ವಾ, ಅಥವಾ ಯಾವ ರೀತಿಯಾದ ಒಂದು ಸಂದೇಶ ನಾನು ಎಲ್ರಿಗೂ ಕೊಡ್ತಾ ಇದ್ದೀನಿ ಅಂತ. ಬಿಕಾಸ್ ನೀವೆಲ್ಲ ಚರ್ಚೆ ಮಾಡ್ತಿರೋ ಥರ ಮೇಜರ್ ಅವ್ರಿಗೆ ಗಂಡು ಮಕ್ಕಳೇ ಇರ್ಬೋದು ಫ್ಯಾನ್ಸ್, ಅದು ಅವ್ರನ್ನ ಬೆಳೆಸಿರೋದು ಎಷ್ಟು ಜನ ಇರ್ತಾರೆ. ನಾನು ಹೇಳೋದೇನಂದ್ರೆ ಅದರಲ್ಲಿ ನಾವು ಭೇದ ಭಾವ ಮಾಡಲ್ಲ ಅಲ್ವಾ, ನನ್ಗೆ ಗಂಡಸರಿಂದನೇ ಬೆಳೆದೆ ಅಥವಾ ಹೆಂಗಸರಿಂದನೇ ಬೆಳೆದೆ ಅಂತ ಭೇದ ಭಾವ ನಾವು ಮಾಡಲ್ಲ ಅನ್ನುವಾಗ ಒಂದು ಅದ್ರ ಅಭಿಪ್ರಾಯ ವ್ಯಕ್ತಪಡಿಸುವಾಗೂ ಅಲ್ಲಿ ಭೇದ ಭಾವ ಬರಬಾರ್ದು. ಲಕ್ಷ್ಮಿ ಮೇಡಮ್, ನಿಮ್ಮ ಮನೇಲೂ ಗಂಡ್ ಮಕ್ಳಿದಾರ, ಪಾಪ ಮಕ್ಳಿದಾರಲ್ವಾ? ಆತಂಕ ಇದೆಯಾ ಮೇಡಮ್? ತಾಯಿಯಾಗಿ ಗಂಡ್ ಮಕ್ಳು ಆಚೆ ಹೋದಾಗ ನಾಳೆ ದಿನ ಯಾರೋ ಸೊಸೈಟಿಯಲ್ಲಿ ನಾಯಿ ಅಂತ ಕರೆದು ಬಿಟ್ರೆ, ರಮ್ಯಾ ಅವರು ಫಾಲೋ ಮಾಡ್ತಾ ಇರುವಂತ ಎಷ್ಟೋ ಹೆಣ್ಮಕ್ಳು ಇವ್ರನ್ನ ನೋಡಿ, ಹೌದು ರಮ್ಯಾ ಅವ್ರು ಹೇಳಿದ್ದೆ ಕರೆಕ್ಟ್, ಇವರೆಲ್ಲ ನಾಯಿಗಳು, ಇವ್ರ ಜೊತೆ ಇರಬಾರ್ದಾ, ಇವ್ರ ಜೊತೆ ಇರ್ಬೇಕಾ, ಇಂತ ಆತಂಕಗಳು ಸೃಷ್ಟಿ ಆಗ್ಬಿಟ್ರೆ ಹೆಂಗೆ ಇದೆ ಮೇಡಮ್. ಈಗ ನಮ್ಮ ಅಣ್ಣ ತಮ್ಮದಿರ ಮೇಲೆ ನಮಗೆ ತುಂಬಾ ಗೌರವ ಇದೆ. ಈಗ ಏನು ಸಮಾಜ ನಮಗೆ ಗೌರವ ಕೊಡುತ್ತೆ ಗಂಡು ಮಕ್ಳುಗಳು, ನಮಗೂ ಅದೇ ತರ ಗಂಡು ಮಕ್ಳ ಮೇಲೆ ಗೌರವಗಳಿದೆ. ಯಾರು ಒಬ್ರು ಏಸ್ಗೆ ತಿಂತಾರೆ ಅಂತ ಎಲ್ಲರ ಬಗ್ಗೆನೂ ತಪ್ಪಾಗಿ ಮಾತಾಡಿರೋದು ರಮ್ಯವ್ರ ತಪ್ಪು ಮೇಡಮ್. ಅದು ನಾವು ಹೆಣ್ಮಕ್ಳು ಅಂತ ಹೇಳಿ ಹೋರಾಟ ಮಾಡೋಕ್ಕಾಗಲ್ಲ, ಇಂಥ ವಿಷಯಕ್ಕೆಲ್ಲ ಹೋರಾಟ ಮಾಡೋಕ್ಕಾಗಲ್ಲ. ತಪ್ಪೆ. ಅವ್ರು ನೆಕ್ಸ್ಟ್ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಲಿ. ಈಗ ಅವ್ರು ಇಷ್ಟು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಅದೆಲ್ಲ ಗಂಡು ಮಕ್ಳು ಸಪೋರ್ಟು ಇದೆ. ಎಷ್ಟು ಜನ ಗಂಡು ಮಕ್ಳು ಇದ್ದಾರೆ ನೋಡಿ ಮೇಡಮ್, ನೀವೇ ನೋಡ್ತಾ ಇದ್ದೀರಾ. ಅವ್ರ ಜೊತೆ ಈಗಂತ ಅವರೆಲ್ಲ ನಾಯಿಗಳ, ಈಗ ನಾಯಿಗಳ ಜೊತೆ ಓಡಾಡ್ತಾರೆ, ಇವ್ರು ಏನ್ ಅನ್ಕೊಳ್ತಾರೆ ಮೇಡಮ್? ಎಷ್ಟೋ ಜನ ಪಾಪ ರಮ್ಯಾ ಅವ್ರಿಗೆ ಇಂಡಸ್ಟ್ರಿ ಕಮ್ ಬ್ಯಾಕ್ ಮಾಡಬೇಕು, ಸಿನಿಮಾಗಳವ್ರು ಮತ್ತೆ ಕಾಣಿಸ್ಕೊಳ್ಬೇಕು ಅಂತ ಹುಡುಗಿರ್ಗಿಂತಲ ಅತ ಹೆಚ್ಚಾಗಿ ನಿಮಗೆ ಹುಡುಗರು ಫ್ಯಾನ್ ಸೇರಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದು, ನಿಮ್ ಬಗ್ಗೆ ಮೆಚ್ಚುಗೆ ಮಾತುಗಳನ್ನ ಆಡೋದು. ಸ್ಯಾಂಡಲ್ವುಡ್ಗೆ ಒಬ್ಬರೇ ಮೋಹಕ ತಾರಿಗೆ ರಮ್ಯಾ ಅವರು ಅಂತ ಎಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾರೆ. ಎಲ್ಲರೂ ಕೂಡ ಗಂಡು ಮಕ್ಕಳೇ, ಅಷ್ಟರ ಮಟ್ಟಿಗೆ ಗೌರವ ಪ್ರೀತಿ ನಿಮ್ಮ ಬಗ್ಗೆ ಇಟ್ಕೊಂಡಿದ್ದಾರೆ, ಅಭಿಮಾನ ಇದೆ. ಅದನ್ನ ನೀವೆಲ್ಲ ಗೌರವಿಸ್ಬೇಕಲ್ವಾ? ಎಲ್ಲಾ ಪುರುಷರ ಬಗ್ಗೆ ಮಾತಾಡ್ಬಿಟ್ರೆ ಹೆಂಗೆ ಅನ್ನೋ ಪ್ರಶ್ನೆ ಇದೆ. ಅರುಣ್ ಸರ್ ಪಾಪ ಏನೋ ಹೇಳ್ತಿದ್ದಾರೆ. ಇವಾಗ ಟಿವಿಯಲ್ಲಿ ಅದು ಇಂಗ್ಲೀಷಲ್ಲಿ ಇದು ಮಾಡ್ತಾ, ಅದು ಕನ್ನಡದಲ್ಲಿ ನಾನು ಸ್ಪಷ್ಟತೆ ಕೊಟ್ಬಿಡ್ತೀನಿ. ರಮ್ಯಾ ಅವ್ರು ಹೇಳಿದ್ದು ಇಷ್ಟೇ, ಕನ್ನಡದಲ್ಲಿ ಅದು ಇದು ಮಾಡ್ಬೇಕಂದ್ರೆ ಎಲ್ಲ ಗಂಡಸರನ್ನು
ಸೆರೆಮನೆಯಲ್ಲಿ ಹಾಕಬೇಕು ಅಂದರೆ ಫುಲ್ ಸ್ಟಾಪ್ ಇದ್ದಂದ್ರೆ ಅಲ್ಲಿ ಫುಲ್ ಸ್ಟಾಪ್ ಇಲ್ಲ, ಫುಲ್ ಸ್ಟಾಪ್ ಇದ್ದಂದ್ರೆ ಸೆರೆಮನೆಯಲ್ಲಿ ಹಾಕಬೇಕು ಅಂತೇಳಿ ಬರುತ್ತೆ ಕನ್ನಡದಲ್ಲಿ. ಪುರುಷರನ್ನು ಸೆರೆಮನೆಯಲ್ಲಿ ಹಾಕಬಹುದೇ ಅಂತೇಳಿ ನಾವು ಕನ್ನಡದಲ್ಲಿ ಬಂದರೆ ಆಂಗ್ಲ ಇದರಲ್ಲಿ ಕ್ವೆಶ್ಚನ್ ಮಾರ್ಕ್ ಹಾಕ್ತಾರೆ. ರಮ್ಯಾ ಅವ್ರು ಇಷ್ಟ ಹೇಳಿರೋದು ಎಲ್ಲ ಪುರುಷರನ್ನು ಸೆರೆಮನೆಯಲ್ಲಿ ಹಾಕಬಹುದೇ, ಯಾರೋ ಒಬ್ರು ಮಾಡಿದ್ರು ಅಂತೇಳಿ. ಓಡಾಡಕ್ ಬಿಟ್ಟಿದಾರ, ತಲೆ ಎತ್ಕೊಂಡು ಓಡಾಡಕ್ ಬಿಟ್ಟಿದಾರ. ಅದು ಆಂಗ್ಲ ಭಾಷೆಯಲ್ಲಿ ಅಷ್ಟೇ ಅವ್ರು ಇದು ಮಾಡ್ತಾರೆ. ಯಾರೋ ಒಬ್ರು ಮಾಡಿದ್ರು ಅಂದ್ಬಿಟ್ಟು ಎಲ್ಲ ಗಂಡಸರನ್ನು ಸೆರೆಮನೆಯಲ್ಲಿ ಹೆಣ್ಮಕ್ಳೇನ್ ಬಿಟ್ಟಿ ಬಿದ್ದಿದಾರ, ನೀವ್ ಯಾವ್ದು ಯೋಚನೆ ಮಾಡಿ. ಇಲ್ಲ ಅವ್ರು ಕೊಟ್ಟಿರುವಂತ ಇದು ಅದು ಸ್ಪಷ್ಟತೆ ನಾನು ಕೊಡ್ತಾ ಇದ್ದಾರೆ. ಟ್ವೀಟ್ ಫುಲ್ ಸ್ಟಾಪ್ ಕ್ವೆಶ್ಚನ್ ಮಾರ್ಕ್ ಅಲ್ಲಿ ಕನ್ನಡದಲ್ಲಿ ಬರ್ದಿದೆ ಅಂದ್ರೆ ಅವ್ರು ಹಿಂಗೆ ಬರ್ದಿರೋರು. ಕ್ವಶನ್ ಮಾರ್ಕ್ ಅಲ್ಲಿ ಹಂಗಾದ್ರೆ ಅತ್ಯಾಚಾರ ಮಾಡಿ ಮತ್ತೆ ಕೊಲೆ ಮಾಡಿದವ್ರನ್ನೆಲ್ಲ ಜೈಲಲ್ಲಿ ಹಾಕ್ತೀರಾ ಅಂತ ಕ್ವಶನ್ ಮಾರ್ಕ್ ಮಾಡಿದಾರಲ್ವಾ? ಜೈಲಲ್ಲಿ ಹಾಕ್ತಾ ಇರೋದು ಅತ್ಯಾಚಾರ ಮಾಡಿದವ್ರನ್ನ. ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಕ್ ಬಿಡ್ತಾ ಇದೆಯಾ ಕಾನೂನು? ಅವರು ಹಾಕ್ಬೇಕು ಅಂತೇಳಿ ಹಾಕಿದಂದ್ರೆ ಎಲ್ಲಾ ಪುರುಷರಿಗೆ ಅವ್ರು ಅವಮಾನ ಮಾಡ್ದಂಗ ಆಗುತ್ತೆ. ಅವ್ರು ಎಲ್ಲಾರನ್ನೂ ಹಾಕ್ಬೇಕಂತೇಳಿ ಬರ್ದಿಲ್ಲ ಅಲ್ಲಿ. ನಿಮ್ಮಗಳನ್ನೇ ಅವ್ರು ಉಲ್ಲೇಖ ಮಾಡಿ ಹಾಕಿರೋದು ಕ್ವಶನ್ ನೀವ್ ಹೀಗೆ ಅಂತ ಉಲ್ಲೇಖ ಮಾಡಿರೋದು. ಆದ್ರೂ ಕೊನೆದಾಗ ನಿಮ್ಗೊಂದು ಧನ್ಯವಾದ ಈ ಒಂದು ಮಾಧ್ಯಮದ ಮುಖಾಂತರ. ಕೊನೆಗೂ ಪುರುಷರ ಪರವಾಗಿ ನಿಲ್ದೇ ಇರ್ತಕ್ಕಂಥ ತಮಗೆ ಸಾಷ್ಟಾಂಗ ನಮಸ್ಕಾರಗಳು. ನೀವು ಪುಣ್ಯವಾದ ಇದೇ ರೀತಿಯ ಕೆಲಸಗಳನ್ನ ಮುಂದೇನೂ ಮಾಡ್ಕೊಂಡು ಪುರುಷರ ಪರ ಅಂತಲೇ ನಾವು ನಿಮ್ ಪರವಾಗಿ ಮಾತಾಡಿದೀವಿ. ಹೆಣ್ಮಕ್ಳು ಮಾತಾಡಿದ್ರು ಗಂಡ್ಮಕ್ಳು ಮಾತಾಡಿದ್ರು ಅಲ್ಲಲ್ಲ, ತಪ್ಪಲ್ಲ. ಒಂದು ಖಂಡಿಸ್ಬೇಕಲ್ಲ. ಈಗ ತಪ್ಪೆಲ್ಲ ಆಗಿದೆ. ಈಗ ಒಂದು ಕೊಲೆ ಆದ ತಕ್ಷಣ ನ್ಯಾಯಾಧೀಶ ಶಿಕ್ಷೆ ಯಾಕೆ ಕೊಡ್ತಾರೆ? ಅಲ್ಲಿಗೆ ನ್ಯಾಯ ಬರೀ ಒಂದು ನಾಯಿ ಪ್ರಾಣಿ ಪರವಾಗಿ ನೀವು ಮಾತಾಡ್ತಿದ್ರಿ, ಒಳ್ಳೇದು, ನಾನೇನು ಇಲ್ಲ ಅಂತ ಹೇಳ್ತಿಲ್ಲ. ಇವಾಗ ಬರೀ ನೀವು ಒಂದು ಮಾತು ಕೂಡ ಒಂದು ಪುರುಷರ ಪರವಾಗಿ ಆಡ್ಲಿಲ್ಲ ಅಂದ್ರೆ ನೀವು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಪುರುಷರು ನಿಮ್ಮನ್ನ ಯಾವ ರೀತಿ ಕಾಣ್ತಾರೆ ಅನ್ನೋದನ್ನ ದಯಮಾಡಿ. ಅವರು ರಮ್ಯಾ ಅವರು ಎಲ್ಲೂನು ಎಲ್ಲಾ ಪುರುಷರನ್ನು ಸೆರೆಮನೆಗೆ ಹಾಕಬೇಕನ್ಬಿಟ್ಟು ಇದು ಬರ್ದಿಲ್ಲ ಆಂಗ್ಲ ಭಾಷೆಯಲ್ಲಿ. ಫುಲ್ ಸ್ಟಾಪ್ ಹಾಕಿದ್ರೆ ಎಲ್ಲಾರನ್ನು ಸೆರೆಮನೆಯಲ್ಲಿ ಹಾಕಬೇಕು ಅಂತೇಳಿ ಕ್ವೆಶ್ಚನ್ ಮಾರ್ಕ್ ಇಂದ ಕನ್ನಡದಲ್ಲಿ ಬಂದಂದ್ರೆ ಅದೇ ಇದು ಹಾಕಬಹುದೇ? ಪ್ರಾಣಿ ಪ್ರಿಯರು ಅಂತ ಇರಲ್ಲ ಸರ್ ನಿಮ್ದು ಡಿಸಿಗ್ನೇಷನ್? ಒಂದ್ ಸೆಕೆಂಡ್ ಇರಿ ಮ್ಯಾಮ್, ನಿಮ್ದು ಸೈಕಾಲಜಿ ಸ್ಟೂಡೆಂಟ್ ಆದವರು ಪಾಪ ನೀವು ಕನ್ನಡದಲ್ಲೇ ಓದ್ಕೊಂಡ್ ಬಂದಿರೋದ ಮೇಡಮ್, ಇಂಗ್ಲಿಷ್ ಗೊತ್ತಿಲ್ವಾ ನಿಮ್ಗೆ? ಸ್ವಲ್ಪ ಅದನ್ನ ಸ್ವಲ್ಪ ಆ ಟ್ವಿಟರ್ ನ ಅಥವಾ ಟ್ವೀಟ್ ನ ತಾವು ಓದಿದ್ರೆ ಮ್ಯಾಮ್ ಅದನ್ನೊಂಚೂರು ತಿಳಿಸಲಿ. Please tell the difference between question mark and full stop there. The meaning, how the meaning changes. ಕ್ವೆಶ್ಚನ್ ಮಾರ್ಕ್ ನೀವು ಪ್ರಶ್ನೆ ಉತ್ತರ ಕೊಡ್ತಾ ಇಲ್ಲ. ಈಗ ಅರುಣ್ ಕುಮಾರ್ ಅವ್ರನ್ನ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಓಕೆ, ಅರುಣ್ ಪ್ರಸಾದ್ ಅವ್ರನ್ನ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ನಿಮ್ಮ ಮನಸ್ಥಿತಿ ಅಥವಾ ನಿಮ್ಮ ಮನಸ್ಸಲ್ಲಿ ಯಾವ ಕ್ಷಣಕ್ಕೆ ಯಾರ ಮೇಲೆ ಅತ್ಯಾಚಾರ ಮಾಡ್ತಾರೋ, ಯಾರ ಮೇಲೆ ರೇಪ್ ಮಾಡ್ತಾರೋ ಅನ್ನೋಂತ ಕ್ವಶನ್ ಮಾರ್ಕ್ ನಮಗೆ ಓಡ್ತಾ ಇದೆ ಅಂತ ಅಂದ್ರೆ ಕ್ವಶನ್ ಮಾರ್ಕ್ ಪ್ರಶ್ನೆ ಮಾಡ್ತಾ ಇದೀನಿ. ಅವರವರ ಅಭಿಪ್ರಾಯದ ಮೇಲೆ ಇದಾಗುತ್ತೆ, ಮನಸ್ಸಿನ ಮೇಲೆ ಇದಾಗುತ್ತೆ. ಯಾರು ಯಾಕಂದ್ರೆ ಯಾರ ಮನಸ್ಸಲ್ಲಿ ಏನು ಹೋಗುತ್ತೋ ಕೆಲವರು ಅಂತ ಮೆನ್ಷನ್ ಮಾಡ್ಬೇಕಾಗಿತ್ತು. ಹೌದು, ಅದೊಂದು ವಾಕ್ಯ. ಹೌದೌದು, ಆ ಮಾತಾಡೋ ಟೈಮಲ್ಲಿ ಕ್ವೆಶ್ಚನ್ ಮಾರ್ಕ್ ಹಾಕಿರೋದು ನಾನು ಇಷ್ಟ. ನಿಮ್ಮ ಹೆಸರು ಅರುಣ್ ಸರ್, ಇಲ್ಲಿ ನೋಡಿ, ಅಲ್ಲಿ ನಿಮ್ಮ ಹೆಸರು ಅರುಣ್ ಪ್ರಸಾದ್ ಏನ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದಾಗ ನಿಮ್ಮ ಹೆಸರು ಅರುಣ್ ಪ್ರಸಾದ್ ಅಲ್ವಾ? ಯಾವುದು ನಿಮ್ಮ ಹೆಸರು ಅರುಣ್ ಪ್ರಸಾದ್ ಅಲ್ವಾ? ನಾವ್ ಹೇಳ್ತಿರೋದೇನಂದ್ರೆ ಕ್ವಶನ್ ಮಾರ್ಕ್ ಪಕ್ಕದಲ್ಲಿ ಹಾಕ್ತಾರೆ ಸ್ವಾಮಿ. ನೀವು ಹೌದು ಅಲ್ವಾ ಅಂತ ಸಮರ್ಥಿಸ್ಕೊಳ್ತೀರಾ ಇಲ್ವಾ? ಯಾವುದು ನಿಮ್ಮ ಹೆಸರು? ಲೋಕದಲ್ಲಿ ನಾನೊಬ್ಬನೇ ಅರುಣ್ ಪ್ರಸಾದ್ ಇರೋದು. ಓಕೆ ಅರುಣ್ ಸರ್, ನಿಮಗೆ ಮೋಸ್ಟ್ಲಿ ಮನೋವೈದ್ಯರ ಅಗತ್ಯ ಇದೆ.